ನಮಗೆ ನಮ್ಮನ್ನ ಪ್ರೀತಿಸೋ ಅಧಿಕಾರ ಮಾತ್ರ ಇರೋದು, ದೌರ್ಜನ್ಯ ಮಾಡೋ ಅಧಿಕಾರ ಇಲ್ಲ. ನಾವು ಬಲಿಪಶುಗಳು ಅಲ್ಲ, ಹರಕೆ ಕುರಿಗಳು ಅಲ್ಲ. ನಮ್ಮ ಮೇಲೆ ಶೋಷಣೆ ಮಾಡೋ ಹಕ್ಕು ನಿಮ್ಗಿಲ್ಲ. ಅದೇ ಯಾಕೋ ಸ್ವಲ್ಪ ಫಿಲ್ಮೇ ತೋರಿಸ್ತಿಲ್ವಾ? ಫ್ಲೋ ಬಂದ್ಬಿಡ್ತು, ಸ್ವಲ್ಪ ಎಕ್ಸಲ್ ಆಗ್ಬಿಟ್ಟೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ಓಕೆ. ಥ್ಯಾಂಕ್ ಯು. ಎಸ್, ನಾವಿನ್ಮೇಲೆ ಹೀಗೆ ಇರೋದು. ನೀವೇನಾದರೂ ಮಾಡ್ಕೊಳ್ಳಿ, ನಮ್ಗೆ ಅದರಿಂದ ಏನು ಡಿಫ್ರೆನ್ಸ್ ಆಗಲ್ಲ. ನೋಡಿ, ಹೆಣ್ಮಕ್ಳ ಕೋಪಕ್ಕೆ ಗುರಿ ಆಗ್ಬೇಡಿ, ಅದು ಒಳ್ಳೇದಲ್ಲ. ಅಬ್ಬಾ, ಈಗ ಬ್ಲ್ಯಾಕ್ ಮೇಲ್ ವರ್ಷನ್ಗೆ ಬಂದಿದ್ದೀರಾ. ಗುಡ್. ಬೇರೆಯವ್ರ ವೀಕ್ನೆಸ್ನ ಸ್ಟ್ರೆಂತ್ ಆಗಿ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ನಿಮ್ಮನ್ನ ನೋಡಿ ಕಲ್ತ್ಕೋಬೇಕು. ಇದನ್ನೆಲ್ಲ ಯಾರು ದಡ್ರ ಮುಂದೆ ಹೇಳಿ ನಮ್ಮ ಮುಂದೆ ವರ್ಕೌಟ್ ಆಗಲ್ಲ. ಇವಾಗ ನನ್ನ ಕಡೆ ಪ್ರೀತು ಜನನ್ ಇದ್ದಾರೆ, ವೇದಾಂತ್ಗೆ ವಿಕ್ರಾಂತ್ ಬಂದಿದ್ದಾನೆ. ಇನ್ ವರ್ಸ್ಟ್ ಪಾಸಿಬಲ್ ಕೇಸ್ ನೀವೆಲ್ಲರೂ ಒಟ್ಟಿಗೆ ಸೇರಿದ್ರು ನಾವು ಕೇರ್ ಮಾಡಲ್ಲ. ಇನ್ನು ಮುಂದೆ ನನಗಾದಿ, ನನಗೆ ವೇದಾಂತ್. ಅಯ್ಯೋ, ನಿಮ್ ಬಾಳಿಗೆ ಸ್ವಲ್ಪ ಕರಿ. ಓಡ್ತಾ ಇದ್ದ ಅಂತ ದೊಡ್ಡ ರೋಗ ಇತ್ತು ಇವನ್ಗೆ. ಅದನ್ನ ವಾಸಿ ಮಾಡಿದ್ ಯಾರು? ನಾನು. ಒನ್ ಅಂಡ್ ಓನ್ಲಿ ಅಮೂಲ್ಯ ಎಂ ವಾಸಿ ಮಾಡಿದ್ದು. ಈ ಸುಳ್ಳೆ ಪುಳ್ಳೆನ ಬೇರೆ ಯಾರು ಸಹಿಸ್ಕೊಳ್ತಾ ಇರ್ಲಿಲ್ಲ. ಇನ್ನು ಮಿಸ್ಟರ್ ಆದಿ ಅವರೇ, ನಮ್ ಹುಡುಗಿ ಕಣ್ಣಿಗೆ ಬಿದ್ದವ್ರು ನೀವು. ನಮ್ ಹುಡುಗಿನೇ ಬೇಕು ಅಂತ ವ್ರತ ಮಾಡಿದ್. ಅಲ್ವಾ ಪಾರು? ಹೌದು ಹೌದು. ಹೌದು, ತಮಗೆ ಮಾತ್ರ ಊರಲ್ಲಿರೋ ಹುಡುಗರೆಲ್ಲ ಲೈನಲ್ಲಿ ನಿಂತಿದ್ದಾರಲ್ವಾ? ಆ ಸೀನು ಆಗುತ್ತೆ. ಆಮೇಲೆ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಪಕ್ಕದ ರಾಜ್ಯದಿಂದ ಪೊಲೀಸರನ್ನ ಕರ್ಸ್ಬೇಕಾಗುತ್ತೆ. ಇದನ್ನ ನಿನಗೆ 1000 ಸತಿ ಹೇಳಿದ್ದೀನಿ, ಆದ್ರೆ ನಾವು ಅದನ್ನ ಮಾಡಿಲ್ಲ ಅಷ್ಟೇ. ಸಮಾಧಾನ. ನಾನು ನಿನಗೆ ಪ್ರಪೋಸ್ ಮಾಡಿಲ್ಲ ಅಂದಿದ್ರೆ ಒನ್ ವೇ ಲವರ್ ಸಂಘದ ಅಧ್ಯಕ್ಷೆಯಾಗಿ ಆ ದೊಡ್ಡ ಶಿಖಾಮಣಿಗಳ ಮುಂದೆ ಸ್ಪೀಚ್ ಕೊಟ್ಕೊಂಡು ನಿಂತ್ಕೋತಿದ್ದೆ. ನೆನಪಿರ್ಲಿ. ಎಸ್, ನಮ್ಮ ಕೇಸಲ್ಲೂ ಅಷ್ಟೇನೆ, ಡಿಟೋ ಡಿಟೋ. ಎಕ್ಸ್ಕ್ಯೂಸ್ ಮೀ, ಆದಿ ಬಗ್ಗೆ ನಿನಗೇನು ಗೊತ್ತು? ಇವತ್ತು ಟಾಪ್ ಹೀರೋನ್ ಆಗಿದ್ದಾಳಲ್ಲ ನಿಶ್ಚಿತ, ಅವಳು ಕೂಡ ಇವಳು ಹಿಂದೆ ಬಿದ್ದಿದ್ಲು. ಆದ್ರೆ ಆದಿನೇ ಕಣ್ಣೆತ್ ಕೂಡ ನೋಡ್ಲಿಲ್ಲ ಅವಳನ್ನ. ವೇದಾಂತ್ ಏನು ಕಮ್ಮಿ ಅಂತ ಅನ್ಕೊಂಡಿದ್ಯಾ? ಇಂಡಿಯಾದ ಟಾಪ್ ಬಿಸ್ನೆಸ್ ಟೈಕೂನ್ ಸುಕೇಶ್ ಪಟಾಣಿ ಮಗಳು ಇವನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದು ಕೂತಿದ್ಲು. ಆದರೆ ಇವನು ಇಂಟ್ರೆಸ್ಟೇ ತೋರಿಸ್ಲಿಲ್ಲ. ಕ್ಯೂ ನಿಲ್ಲೋದಾದ್ರೆ ಅದು ನಮ್ಗಳಿಂದ ನಿಂತಿದ್ರು, ಈಗಲೂ ನಿಂತ್ಕೊಳ್ತಾರೆ. ಅದೆಲ್ಲ ನಿಮ್ಗೇನು ಗೊತ್ತು? ನಾವು ಯಾರಿಗೂ ಸೊಪ್ಪಾಕ್ಲಿಲ್ಲ ಅಷ್ಟೇ. ನಿಮ್ಮನ್ನ ಇಷ್ಟಪಟ್ವಲ್ಲ, ಅದೇ ದೊಡ್ಡ ತಪ್ಪಾಗಿರೋದು. ಓ ಭ್ರಮೆ. ದೂರದ ಬೆಟ್ಟ ಯಾವಾಗ್ಲೂ ನುಣ್ಣಗೆ ಅಂತ ಹೇಳ್ತಾರೆ. ದೂರದಿಂದ ನಿಮ್ ಸ್ಟೇಟಸ್ ಲುಕ್ಸು ಸಖತ್ತಾಗೆ ಕಾಣುತ್ತೆ. ಆದ್ರೆ ಮ್ಯಾಕ್ಸಿಮಮ್ ನಿಮ್ ಜೊತೆ ಒಂದು ದಿನ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು, ನೀವು ಜೋಡಿ ಆಗೋದಕ್ಕೆ ಲಾಯಕ್ಕಿಲ್ಲ ಅಂತ ಗೊತ್ತಾಗೋಗ್ಬಿಡುತ್ತೆ. ನಿಮ್ಮ ಜೊತೆ ತುಂಬ ತಾಳ್ಮೆಯಿಂದ ಇರಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಹೌದು, ತಾವು ದೇವಲೋಕದಿಂದ ಡೈರೆಕ್ಟಾಗಿ ಇಳಿದು ಬಂದ್ಬಿಟ್ಟಿದ್ದೀರಾ. ನಿಮಗೆ ಒಳ್ಳೆ ಬುದ್ಧಿ, ಹೊಂದಾಣಿಕೆ ಗುಣ, ತಾಳ್ಮೆ ಎಲ್ಲ ಇದೆ ಅಲ್ವಾ? ಖಂಡಿತ. ನಾವು ಒಂಥರ ನೀರಿದ್ದಂಗೆ,
ಲೋಟಕ್ಕೆ ಹಾಕಿದ್ರೆ ಲೋಟದ ಶೇಪು, ಬಾಟಲ್ಗೆ ಹಾಕಿದ್ರೆ ಬಾಟ್ಲ್ ಶೇಪು. ನಾವು ಯಾರ ಜೊತೆ ಬೇಕಿದ್ರೂ ಹೊಂದ್ಕೋತೀವಿ. ಆದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಇಲ್ಲ. ವೇದಾಂತ್, ಇವ್ರು ಮೊಂಡ್ವಾದ ಮಾಡ್ತಾನೆ ಇರ್ತಾರೆ. ಇವ್ರ ಜೊತೆ ಡಿಸ್ಕಸ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಎಕ್ಸಾಕ್ಟ್ಲಿ, ಎನರ್ಜಿ ಟೈಪ್ ಎರಡೂ ವೇಸ್ಟ್. ಕುಣಿಯಕ್ಕೆ ಬಾರ್ದಿರೋನು ಎಲ್ಲ ಡೊಂಕು ಅಂದಂತೆ. ಸುಮ್ಮನೆ ನಮ್ಮ ಜೊತೆ ಜಗಳ ಮಾಡ್ತಿದ್ದೀರಾ. ಆದರೆ ಗೆಲ್ಲೋದಕ್ಕಂತೂ ಸಾಧ್ಯನೇ ಇಲ್ಲ. ನಾವು ನಿಮಗೆ ಸಿಕ್ಕಿರೋದೇ ಪುಣ್ಯ ಅಂತ ಒಪ್ಕೊಳ್ಳಿ. ಸಾಧ್ಯನೇ ಇಲ್ಲ. ಲೈಫಲ್ಲಿ ಏನೇನೋ ಫೇಸ್ ಮಾಡಿದ್ದೀವಿ, ಇನ್ನು ನಿಮ್ಗಳನ್ನ ಫೇಸ್ ಮಾಡೋದಕ್ಕಾಗಲ್ಲ. ನಾವು ಸೋಲು ಒಪ್ಕೊಳ್ಳೋಣ. ಆಗಲ್ಲ ಕಣಯ್ಯ, ನಾವು ಕೊಡೋ ಚಾಲೆಂಜು ನಿಮ್ಮಿಂದ ಗೆಲ್ಲೋದಕ್ಕಾಗಲ್ಲ. ಚಾಲೆಂಜ್? ಏನು ಚಾಲೆಂಜ್ ನಿಂದು? ದೊಡ್ಡದಾಗಿ ನಿಮ್ಮನ್ನು ಬಿಟ್ಟರೆ ಬೇರೆ ಜನನೇ ಇಲ್ಲ ಅಂತ ಆಡ್ತಿರಲ್ಲ, ಒಬ್ರನ್ನಾದ್ರೂ ಪಟಾಯಿಸ್ಕೊಳ್ಳಿ ಸಾಕು. ಆಗ ನಾವು ಸೋತ್ವಿ ಅಂತ ಒಪ್ಕೋತೀವಿ. ಬಟ್ ನಮಗೆ ಗೊತ್ತು, ಈ ಸಿಡಿಕ್ ಮುತ್ತಿ ಸಿದ್ದಪ್ಪಂಗೆ ಸೂಪರ್ ಸೈಲೆಂಟ್ ಆದಿತ್ಯ ಅವ್ರಿಗೆ ಯಾವ ಹುಡುಗಿರು ಸಿಗಲ್ಲ ಅಂತ. ಹೌದು ಯಜಮಾನ್ರೆ, ನಿಮಗೆ ನನಗಿಂತ ಚೆನ್ನಾಗಿರೋ ಶ್ರೀಮಂತ ಹುಡುಗಿನೇ ಸಿಗ್ಬೋದು. ಆದ್ರೆ ಅವ್ರು ಯಾರು ನನ್ನಷ್ಟು ನಿಮ್ಮನ್ನು ಪ್ರೀತಿ ಮಾಡೋದಿಲ್ಲ, ನನ್ನಷ್ಟು ನಿಯತ್ತಾಗೂ ಇರೋದಿಲ್ಲ. ಏ ಬಜಾರಿ, ನಿನ್ ಬುದ್ಧಿ ಯಾವ ಹುಡುಗಿಗೂ ಹೇಳ್ಕೊಟ್ಬಿಟ್ಟ? ಇದು ಯಾವ ಸಿನಿಮಾ ಚಾಲೆಂಜ್ ಇದು? ಕೊನೆಗೊಂದು ನಿನ್ ಬುದ್ಧಿ ತೋರಿಸ್ಬಿಟ್ಟ. ಹಾಗಲ್ಲ ಅಂತ ಒಪ್ಕೊಂಬಿಡು. ಈಗಲೇ ನಡ್ಕ ಶುರುವಾಗಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ವಾಟ್? ನಮಗಾಗಲ್ವಾ? ಯಾಕಾಗಲ್ಲ? ಖಂಡಿತವಾಗ್ಲೂ ಆಗುತ್ತೆ. ಆಯ್ತು, ನಿಮ್ಮ ಚಾಲೆಂಜ್ಗೆ ನಾವು ರೆಡಿ. ಇದರಿಂದ ಮುಂದೆ ಏನಾದರೂ ಅನಾಹುತ ಆದ್ರೆ ಅದಕ್ಕೆ ನೀವೇ ಹೊಣೆ ಆಗ್ತೀರಾ. ಪಟಾಯಿಸಕ್ಕೆ ಆಗಲ್ಲ, ಇನ್ನು ಅನಾಹುತ ಅಂತೆ. ಏಯ್, ಸುಮ್ಮನೆ ಜಾಸ್ತಿ ಮಾತಾಡಬೇಡ. ಚಾಲೆಂಜ್ ಅಕ್ಸೆಪ್ಟೆಡ್. ವೆರಿ ಗುಡ್ ವೇದ್, ನನ್ಗೂ ಇದೇ ಬೇಕಿತ್ತು. ಎಲ್ಲೋ ಶುರುವಾಗಿ ಎಲ್ಲೋ ಬಂದು ನಿಲ್ತು. ಇನ್ನು ಮುಂದೆ ಆ ದೇವರೇ ಕಾಪಾಡ್ಬೇಕು ಈ ಎರಡು ಜೋಡಿನ. ಅದೇನೋ ಗುಡ್ಡೆ ಹಾಕ್ತೀನಿ ಅಂತ ಒಪ್ಕೊಂಡ್ರಲ್ಲ, ನಡೀರಿ. ಅದೇನ್ ಸಾಧಿಸ್ಬಿಡ್ತೀರಾ ಅಂತ ನಾವು ನೋಡೇ ಬಿಡ್ತೀವಿ. ಅಯ್ಯೋ ಅಮ್ಮ ತಾಯಿ ಚಾಮುಂಡಿ, ನಿಲ್ಸು. ಮಸಾಲೆ ದೋಸೆ ಮಾಡ್ಕೊಡು ಅಂದ್ರೆ ಆಚೆ ಕರ್ಕೊಂಡ್ಬಂದು ಈ ಕೋಲಲ್ಲಿ ಹಿಂಗೆ ರುಬ್ತಾ ಇದೆಯಲ್ಲ, ನಿಮ್ಗೆ ಇರೋ ನನ್ನ ಒಬ್ಬನೇ ಕಡೆ ಗಂಡ, ನೀನು ಚೆನ್ನಾಗಿ ನೋಡ್ಕೋಬೇಕು. ಅದು ಹೆಂಡತಿ ಆದೋಳು ಧರ್ಮ. ನಿಮ್ ಮೂತಿಗೆ ನಾ ಸಿಕ್ಕಿರೋದೇ ಹೆಚ್ಚು. ಅದು ಅಲ್ಲದೆ ಇಷ್ಟು ಕೇರ್ ಮಾಡ್ತೀನಲ್ಲ ಅದಕ್ಕಿಂತ ಹೆಚ್ಚು. ಇವಾಗ ನನ್ನ ಹೆಂಡತಿ ಧರ್ಮದ ಬಗ್ಗೆ ಮಾತಾಡ್ತಿದ್ದೀರಾ? ಅಲ್ವೇ, ಹೊಡಿತೀಯಾ? ಏನು ಹೊಡಿತೀಯ ಅಂತ ಹೇಳ್ಬಿಟ್ಟಾದ್ರೂ ಹೊಡಿ, ಒಂದು ಕ್ಲಾರಿಟಿ ಏನಾದ್ರು ಇರುತ್ತೆ. ಸುಮ್ಮನೆ ಹೊಡೆಯೋರ ಜೊತೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡ. ಇನ್ನು ನೀವು ಗಂಡಸ್ರೆಲ್ಲ ಒಂದೇ ತರ. ನಿಮಗ್ ಸಿಕ್ಕಿರೋ ನಿಮಗ್ ಬೇಡ. ಪಕ್ಕದ ಮನೆ ಆಂಟಿನೇ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಲ್ವಾ? ನಿಮಗೆ ನಾನ್ ಬೇಡ ಅಲ್ವಾ? ಆಂಟಿನಾ? ನನಗಿರೋಳು ಒಬ್ಳೆ ಆಂಟಿ, ಅದು ನೀನೆ. ಇನ್ನು ಬಿಟ್ಟು ನಾನು ಯಾರೇ ನೋಡ್ತೀನಿ? ಅಲ್ಲ, ಒಂದ್ ಗರ್ಲ್ ಫ್ರೆಂಡ್ ಇದ್ರು ಇನ್ನೊಬ್ಬರನ್ನ ಪಟಾಯಿಸಕ್ಕೆ ಒಪ್ಕೊಂಡಿದಾರಲ್ಲ, ಇದು ನಿಮ್ಗೆ ಸರಿ ಅನ್ಸುತ್ತಾ? ಅದನ್ನ ನೀನು ಒಪ್ಕೊಂಡಿರೋ ಹತ್ರ ಹೋಗಿ ಕೇಳಬೇಕು. ಅದನ್ನ ಬಿಟ್ಟು ಯಾರ್ದೋ ಕೋಪನ ನನ್ನ ಮೇಲೆ ತೋರಿಸಿದ್ರೆ? ನಿಮ್ಮ ಅಣ್ಣದ್ರು ಮಾಡೋ ಕೆಲಸ ಒಂದ ಎರಡ? ಅಮ್ಮು ತನ್ನನ್ನು ತಾನು ಸಮರ್ಸ್ಕೊಳಕ್ ಹೋದ್ರೆ ಸಿಚುವೇಶನ್ನ ಕ್ರಿಟಿಕಲ್ ಮಾಡಿ ಇಟ್ಟಿದ್ದಾರೆ. ನೀವು ಅದೇ ಕ್ಯಾಟಗರಿಗೆ ಸೇರಿದವರು ತಾನೆ. ನಿಮಗೂ ಬೇರೆಯವ್ರು ಸಿಕ್ಕಿದ್ರೆ ಹೋಗ್ತೀರಾ ಏನೋ? ಎಲ್ಲರನ್ನು ಒಂದೇ ತಕ್ಕಲಿ ಹಾಕಿ ತೂಗ್ತಿಲ್ಲ ಚಿನ್ನ. ನಿನ್ನ ಗಂಡ ಶ್ರೀರಾಮಚಂದ್ರ ನೆಕ್ಸ್ಟ್ ವರ್ಷನು. ಅವಕಾಶ ಸಿಗದೆ ಇದ್ರೆ ಎಲ್ರೂ ಒಳ್ಳೆಯವರೇ. ಅವಕಾಶ ಸಿಕ್ಕಿದ್ರು ಒಳ್ಳೆಯವರೇ. ಬ್ಯಾಚುಲರ್ಗಳು ಬೇಕಾದ್ರೆ ಇನ್ನೊಂದು ಹುಡುಗಿಯಿಂದ ಹೋಗೋ ಸಾಹಸ ಮಾಡ್ಬೋದು. ಆದರೆ ನಾವು ಮದುವೆ ಆದರೂ ಮತ್ತೆ ಇನ್ನೊಂದು ಗುಂಡಿಗೆ ಬೀಳಕ್ಕೆ ಆಸೆ ಪಡಲ್ಲ. ಏನಂದ್ರಿ?
ಅದು ನನಗೆ ಚಿನ್ನಂತ ಹುಡುಗಿ ಸಿಕ್ಕಿದ್ದಾಳೆ, ಸಾಯೋವರೆಗೂ ಅವಳನ್ನ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ನನಗಷ್ಟೇ ಸಾಕು, ಇದನ್ನ ಬಿಟ್ಟು ನನ್ನ ತಲೆಯಲ್ಲಿ ಏನು ಹೊಳೆಯೋದೇ ಇಲ್ಲಪ್ಪ ಅಂತ ಅಂದೆ. ನಿಮ್ಮ ಹತ್ರ ಮಾತಾಡಿ ಏನು ಪ್ರಯೋಜನ? ವೇದಾಂತ ಅಣ್ಣ ಮತ್ತೆ ಆದಿಯಣ್ಣನ ಕ್ಲಾಸ್ ತಗೋಬೇಕು. ಅಯ್ಯೋ ಧಾರಾವಾಳಕ್ಕೆ ತಗೋ, ಯಾರು ಬೇಡ ಅಂದರು? ಸರಿ ಆಗಿದ್ರೆ ವೇದಾಂತ ಅಣ್ಣಂಗೆ ಆದಿಯಣ್ಣನ ಕರ್ಕೊಂಬರಕ್ಕೆ ಹೇಳಿ. ನಾನೇ ಕೇಳಬೇಕು, ನೀನೇ ಹೇಳು. ಹಾ ಎಷ್ಟು ಚೆನ್ನಾಗಿ ತಪ್ಪಿಸ್ಕೊಳ್ತೀರಾ ಅಲ್ಲ. ಹೆಂಡತಿ ಹೇಳಿದ್ ಒಂದ್ ಕೆಲಸ ಮಾಡಕ್ಕಾಗಲ್ಲ ನಿಮ್ಗೆ. ಆಯ್ತಮ್ಮ, ಆಯ್ತು ಮಾರಾಯ್ತಿ, ಹೇಳ್ತೀನಿ. ಒಪ್ಪಿಸ್ಕೊಂಡ್ರು ಚೆನ್ನಾಗಿ ಕಾಣ್ತಾಳೆ ಹೆಂಡತಿ. ಅಗ್ರಜ, ಕಾಮ್ ಡೌನ್. ನಾನೇನು ಮಾಡಿದೆ ಅಂತ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಬ್ರೋ, ನೀನು ಇಷ್ಟು ಫ್ಯೂರಿಯಸ್ ಆಗೋದಕ್ಕೆ ನಾನು ಅಂತ ತಪ್ಪೇನು ಮಾಡಿದೆ ಬ್ರೋ? ದೊಡ್ಡದ ವೇದಾಂತ್, ಇವರಿಬ್ಬರು ಏನು ಮಾಡೇ ಇಲ್ವಂತೆ. ಒಳ್ಳೆ ಮಾತಲ್ಲಿ ಬಾಯ್ ಬಿಟ್ರೆ ಸರಿ, ಇಲ್ಲ ಚೆನ್ನಾಗಿರೋದಿಲ್ಲ. ಸರಿ, ಏನು ಮ್ಯಾಟ್ರ್ ಮಾತಾಡಬೇಕು ಅಂತ ಹೇಳಿಬಿಟ್ಟು ಮುಂದಿನ ಕಾರ್ಯಕ್ರಮನ ಮಾಡಿ. ಇನ್ ಸಿಂಪಲ್ ವರ್ಡ್ಸ್ ರೀಸನ್ ಹೇಳ್ಬಿಟ್ಟು ಏನಾದರೂ ಮಾಡ್ಕೊಡ್ರಪ್ಪ. ನಮ್ಮ ಹುಡುಗಿರಿಗೆ ನಾವು ಅಲ್ಲಿದ್ದ ವಿಚಾರನ ನೀವೇ ತಾನೇ ಹೇಳಿತು. ಓಹೋ, ಇದ ವಿಷಯ. ದೇವರಣ್ಣ, ಇದನ್ನ ನಾವು ಮಾಡಿಲ್ಲ. ನಿಮ್ಮ ಒಡ ಹುಟ್ಟಿದ ತಮ್ಮಂದ್ರಾಗಿ ನಾವಿಂಥ ಕೆಲಸ ಮಾಡ್ತೀವ ಬ್ರೋ? ಸುಳ್ಳು ಹೇಳ್ಬೇಡ ವಿಕ್ರಾಂತ್, ನೀನು ಯಾವಾಗಲೂ ಬಜಾರಿ ಪಾರ್ಟಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಗ್ರಜ, ಸಮಯ ಸಂದರ್ಭ ಎಲ್ಲ ನೋಡಿ ಒಂದಿಷ್ಟು ದಿನ ರೌಡಿನಾದ್ನಿ ಪರವಾಗಿ ನಾನು ವಾದ ಮಾಡಿದ್ದೀನಿ. ಅದೆಲ್ಲ ನಿಜಾನೇ, ಒಪ್ಕೊಳ್ತೀನಿ. ಆದರೆ ಈ ಸಲ ಮಾತ್ರ ಈ ಕಿತಾಪತಿ ನನ್ನಿಂದ ಅಂತೂ ಹಾಗೇ ಇಲ್ಲ, ನಾನು ಒಪ್ಕೊಳ್ಳೋದು ಇಲ್ಲ. ಮತ್ತೆ ಅವ್ರಿಗೆ ಹೇಗೆ ಗೊತ್ತಾಯ್ತು ನಾವು ಅಲ್ಲಿದ್ದೀವಿ ಅಂತ? ನಾನು ಹೇಳ್ತೀನಿ, ಅದು ನಮ್ಮ ಅಗ್ರಜನ್ ಬಾಲ ಇದಾನಲ್ಲ, ಈ ಬುಳ್ಳ ಲಕ್ಷ್ಮೀಕಾಂತ, ಖರಾಬ್ ಕಾಂತ, ಇವಂದೇ ಕೆಲಸ ಅದೆಲ್ಲ. ನಿಮ್ದಮ್ಮಯ್ಯ, ನಾನು ಯಾರು ಆ ಥರ ಗುರಾಯಿಸ್ಬೇಡಿ, ಬಿಟ್ಬಿಡಿ. ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ಎಪ್ಪುಗೆ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತೀನಿ. ನಿಮ್ಗಳ ಸವಾಸನೇ ಬೇಡ. ಅಂತ ತಪ್ಪು ಮಾಡಿ ಶಿಕ್ಷೆ ಆಗ್ಬಾರ್ದು ಅಂತೀರೇನ್ರಿ? ನೀವಾದ ಹೇಳಿ ಈ ಬಡಪಾಯಿನ ಹಾಡೋಗ್ಲಲ್ಲೇ ಬೇಯಿಸ್ಬಿಡ್ತಾರೆ. ಅವ್ರವ್ರ ಕರ್ಮನ ಅವ್ರವ್ರೇ ಅನ್ಭವಿಸ್ಬೇಕು, ನಾನೇನು ಮಾಡಲಿ? ಐ ಆಮ್ ಸಾರಿ. ಶಿಕ್ಷೆ ಕೊಡೋಗಿದ್ರೆ ಈ ಜೀವ ತಡ್ಕೊಳ್ಳೋ ಅಂತ ಶಿಕ್ಷೆ ಕೊಡಿ. ಅದು ಸ್ವಲ್ಪ ನನ್ನ ಹೈಟು ಸೈಜು ಎಲ್ಲ ನೋಡಿ ಶಿಕ್ಷೆ ಕೊಡಿ. ನನಗೆ ಅದೇನು ಮಾಡ್ತಿರೋ ಗೊತ್ತಿಲ್ಲ. ನೀವು ಮಾಡಿರೋ ತಪ್ಪನ್ನು ನೀವೇ ಸರಿ ಮಾಡ್ಕೋಬೇಕು. ನಾವಿಬ್ಬರಿಗೂ ಇಬ್ಬರು ಹುಡುಗಿರ್ಬೇಕು. ಬಾಸ್, ನೀವು ಕೇಳಿದ ಟೋನು ತೀರಾ ಕೆಟ್ಟದಾಗಿತ್ತು. ನಾನು ನಿಮ್ಮ ಕಣ್ಣಿಗೆ ಹುಡುಗಿರ್ನ ಅರೇಂಜ್ ಮಾಡೋ ತರ ಕಾಣಿಸ್ತಾ ಇದ್ದೀನ ಬಾಸ್. ರೀ ಕಾಂತ, ಭಾಷೆ ಅಲ್ಲ ರೀ, ಭಾವ ಅರ್ಥ ಮಾಡ್ಕೊಳ್ರಿ.
ಏನ್ ನಡೆದಿದೆ ಅಂತ ನಿಮ್ಗೆ ಗೊತ್ತು ತಾನೆ? ನೀವೇ ಹುಡುಗಿರು ನೋಡ್ಕೊಡಿ. ನಾನು ರಾಮ ಭಕ್ತ ಆಂಜನೇಯ ತರ ವರ್ಲ್ಡ್ ಫೇಮಸ್ಸು. ನೀವೆಲ್ಲ ಸೇರ್ಕೊಂಡು ನನ್ನ ಹತ್ರ ಇಂಥ ಕೆಲಸ ಮಾಡಿಸ್ಬೋದಾ ಬಾಸ್? ಶ್ರೀಕಾಂತ, ಯಾಕ್ರಿ ಯಾವಾಗಲೂ ಅಪಾರ್ಥ ಮಾಡ್ಕೊಳ್ತೀರಾ? ಅಗ್ರಜ, ನೀನು ಹೇಳಿದ್ದು ಯಾವ ಆ್ಯಂಗಲಲ್ಲೂ ಸರಿ ಅರ್ಥ ಬರಲ್ಲ. ಮೊದಲೇ ಇವನ್ ಖರಾಬ್ ಕಾಂತ, ಇವನ್ ರಿಕ್ವೈರ್ಮೆಂಟ್ಗೆ ಏನೇನಿದೆಯೋ ಅಷ್ಟನ್ನು ಮಾತ್ರ ಹೇಳಿ. ಇಲ್ಲ ಅಂದ್ರೆ ಲಾಸ್ಟ್ ಟೈಮ್ ಇವನು ಹುಡುಗಿರ್ ಕರ್ಸಿದ್ನಲ್ಲ, ಆ ಥರ ಕರ್ಸಿ ಎಲ್ಲರೂ ನಿಮ್ದಿನ ಹಾಳು ಮಾಡ್ಬಿಡ್ತಾನೆ. ಪಾಪ 24 ಗಂಟೆ ಕಡಿಬಿಡು, ಸೆನ್ಸಿಬಲ್ ಮಂದಿ ನೀವು ತಿಳ್ಕೊಳ್ಳಿ. ಅಂಥದ್ದೇನಾಗಿತ್ತು ಬ್ರೋ? ಡಮ್ಮಾರೆ ಡಮ್ಮ 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 ಡಮ್ ಡಮ್, ಡಮ್ಮಾರೆ ಡಮ್ಮ 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 ಡಮ್ ಡಮ್, ಡಮ್ಮಾರೆ ಡಮ್ಮ 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 ಡಮ್ ಡಮ್. ಇವ್ರು ಈ ಲೆವೆಲ್ಗೆಲ್ಲ ಕಿತಾಪತಿ ಮಾಡ್ತಾರಾ? ಇವರು ಇಂಥದಕ್ಕೆ ವರ್ಲ್ಡ್ ಫೇಮಸ್ಸು. ನಮ್ಮ ಹುಡುಗಿರ್ನ ಉಡ್ಸೋದಕ್ಕೆ ಇಬ್ರು ಹುಡುಗಿರ್ಬೇಕು. ಈಗ ಹೇಳಿದ್ರೆ ಅರ್ಥ ಆಗುತ್ತಪ್ಪ. ಬರೀ ಅರ್ಥ ಆದ್ರೆ ಸಾಲದು, ಕೊನೆವರೆಗೂ ಅನರ್ಥ ಆಗಿರೋ ರೀತಿ ನೋಡ್ಕೊಡಿ. ಸರಿ ಬಾಸ್, ಏನೋ ಒಂದು ಮಾಡ್ತೀನಿ. ಯಾವಾಗ್ಲೂ ಅಡ್ಕತ್ರಿಲ್ ಸಿಗಾಕೊಳ್ಳೋ ಅಡಿಕೆ ನಾನೇ ಅಲ್ವಾ? ರೀ ಹೋಗ್ರಿ, ಫಸ್ಟ್ ಹೇಳಿ ಕೆಲಸ ಮಾಡೋಕೆ. ಬಾಮು. ಪಾರು, ಮನೆ ಅಂತೂ ಸಖತ್ತಾಗಿದೆ. ನಮ್ಮ ಯಜಮಾನ್ರಿಗೆ ಈ ಮನೆ ಅಂದ್ರೆ ತುಂಬಾ ಇಷ್ಟ. ಹೌದು ಪಾರು, ಹಳೆ ಮನೆಗಳೇ ಮನ್ಸಿಗೆ ತುಂಬಾ ಇಷ್ಟ ಆಗೋದು. ಅರೆ, ಇವಳ್ಯಾಕೆ ಬಂದಿದ್ದಾಳೆ ಇಲ್ಲಿ? ಲೋಕಲ್ ಮುಂಡೆದು ಮಾಡ್ತೀನಿ ತಡಿ ಅವಳಿಗೆ. ಏ ಲೋಕಲ್, ಹೈ ಕ್ಲಾಸ್ ಇರೋ ಮನೆಗೆ ನೀನ್ ಯಾಕೆ ಬಂದಿದ್ಯಾ? ಏಯ್, ಯಾವಳೆ ಲೋಕಲು? ನಾನಲ್ಲ, ನೀನು ಲೋಕಲ್ಲು. ಏನು, ನಾನು ಲೋ ಕ್ಲಾಸಾ? ನೀನೆ. ಎಲ್ಲೋ ಪಿತ್ತಿರ್ಬೇಕಾದವಳು ಹೇಗೋ ಅರ್ಸನ್ ಕೊಟ್ಟೆ ಸೇರ್ಕೊಂಡು ಇಷ್ಟು ವರ್ಷ ಆದ್ರೂ ಅಲ್ಲೇ ಜಾಂಡ ಹೊಡಿದ್ಯಲ್ಲ. ನಿಂಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಯಾಕೆ ಮಾತಾಡ್ತಿ? ಬೇಡ ಪಾರು, ಈ ಅಮ್ಮ ಒಂದ್ಸತಿ ಮನ್ಸ್ ಮಾಡಿದ್ರೆ ಹಿಂದೆ ಸರಿಯೋ ಮಾತೇ ಇಲ್ಲ. ಇವತ್ತು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏನೇ ದೊಡ್ಡವರು ಅನ್ನೋ ಮರ್ಯಾದೆ ಇಲ್ಲದೆ ಅವಳು ಇವಳು ಅಂತ ಮಾತಾಡ್ತಿದ್ಯಾ? ಇದೇನಾ ನಿಮ್ ಮನೆಯವ್ರು ನಿನ್ಗೆ ಕಲ್ಸ್ಕೊಟ್ಟಿರೋ ಸಂಸ್ಕಾರ? ಚಿಕ್ಕವ್ರ ಹತ್ರ ಹೇಗ್ ನಡ್ಕೋಬೇಕು ಅಂತ ಗೊತ್ತಿಲ್ದೇ ಇರೋರ ಹತ್ರ ಸಂಸ್ಕಾರದ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಸುಪ್ನಾತಿ, ವೇದಾಂತ್ಗೆ ಏನೋ ಮೋಡಿ ಮಾಡಿ ಬುಟ್ಟಿಗೆ ಹಾಕೊಂಡು ಅವನ ಆಸ್ತಿಗೆ ಮನೆಗೆ ಯಜಮಾನಿ ಆಗ್ತೀನಿ ಅಂತ ಮೆರಿಬೇಡ. ಏಯ್, ನೀನೇ ಅವಳೆ ನನ್ನ ಪರ್ಸನಲ್ ವಿಷಯದ ಬಗ್ಗೆ ಮಾತಾಡೋದಕ್ಕೆ? ಒಬ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ತಾವ್ ಸರಿದೀವ ಅಂತ ಮೊದಲು ಯೋಚನೆ ಮಾಡ್ಬೇಕು. ಮೂರು ಬಿಟ್ಟವ್ರು ಊರಿಗೆ ದೊಡ್ಡವರು ಅನ್ನೋ ತರ ಆಡ್ತಿದ್ಯಲ್ಲ. ಹೌದೇ, ನಾನ್ ಮೂರನ್ ಬಿಟ್ಟವಳೆ. ಏನಿವಾಗ ನೀನೇನಿವಾಗ ಮನೆಯಿಂದ ನೀನೇ ಹೋಗ್ತೀಯ ಅಥವಾ ನಾನೇ ಕತ್ತಿಡಿಸ್ತಳ್ಳ? ಇದಪ್ಪ ಮಾತು ಅಂದ್ರೆ. ನನ್ನನ್ನೇ ಈ ರೌಡಿ ಬೇಬಿನೇ ಮನೆಯಿಂದ ಆಚೆ ತಳ್ಳೋಷ್ಟು ತಾಕತ್ತಿದ್ಯಾ ನಿನಗೆ? ಏನಂದ್ರೆ ನೀನು ರೌಡಿ ಬೇಬಿನಾ? ಅಲ್ಲ ಕಣೆ, ದೀಪಾವಳಿ ಹಬ್ಬದಲ್ಲಿ ಮಕ್ಳು ಕೈಯಲ್ಲಿ ಇಟ್ಕೊಂಡು ಆಟ ಆಡ್ತಿರ್ತಾರಲ್ಲ ಸುಸ್ತೂರ್ ಬತ್ತಿ, ಹಂಗಿದ್ಯಾ ನೀನು ರೌಡಿ ಬೇಬಿನ? ಬೇಡ, ನನ್ ತಂಟೆಗೆ ಬಂದ್ರೆ ಬಾಯಲ್ಲಿ ಹಲ್ಲಿರುತ್ತೆ, ತಿನ್ನಕ್ಕಾಗಲ್ಲ. ಕೈ ಇರುತ್ತೆ, ಆದ್ರೆ ಎತ್ತಕ್ಕಾಗಲ್ಲ. ಕಾಲಿರುತ್ತೆ, ನಡಿಯಕ್ಕಾಗಲ್ಲ. ಕೆನ್ನೆ ಗ್ರಪ್ಪರ್ ಅಂತ ಹೊಡೆದ ಅಂದ್ರೆ ಮುಖ ಮುತಿ ಶೇಪೆ ಚೇಂಜ್ ಆಗ್ಬಿಡ್ಬೇಕು. ಓ, ಅಷ್ಟೊಂದು ಪವರ ನಿನಗೆ? ಇವತ್ ನೋಡೇ ಬಿಡ್ತೀನಿ ಕಣೆ, ನೀನಾ ನಾನಾ ಅಂತ. ಬಾರೆ, ಅದೇನ್ ಕಿತ್ತು ಗುಡ್ಡೆ ಆಗ್ತೀಯ, ನಾನು ನೋಡ್ಬಿಡ್ತೀನಿ. ಬಾರೆ. ಯಪ್ಪ ದೇವ್ರೆ, ಬೇಡಪ್ಪ, ಇವಳನ್ನ ಮಾತ್ರ ಕೆಣಕೋದು ಬೇಡ. ಇವಳನ್ನ ಕೆಣಕೋದು, ಅವಳು ನನ್ಗೆ ಹೊಡಿಯೋದು, ಆಮೇಲೆ ನಮ್ಮ ಮನೆ ಕೆಲಸದವಳು ನನಗೆ ಮರ್ಯಾದೆ ಕೊಡಲ್ಲ.
ಯಾವುದಕ್ಕೂ ಅವಳನ್ನ ಸ್ವಲ್ಪ ಸ್ವೀಟಾಗಿ ಡೀಲ್ ಮಾಡಬೇಕು, ಒಳ್ಳೆ ಹೆಸರು ತಗೊಂಡ್ಬಿಡ್ಬೇಕು. ಹಾಯ್ ಅಮೂಲ್ಯ, ಹೇಗಿದ್ಯಾ? ಹಾಯ್ ಆಂಟಿ, ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನಂತೂ ಬೊಂಬಾಟಾಗಿದ್ದೀನಿ. ನೀನ್ ಬಿಡಮ್ಮ, ತೊಂಡೆಕಾಯಿ ತರ ಸ್ಲಿಮ್ ಆಗಿದ್ಯಾ. ಅಯ್ಯೋ ಇಲ್ಲ ಆಂಟಿ, ಕೆಲವು ತೊಂಡೆಕಾಯಿ ದಪ್ಪಕ್ಕೂ ಇರುತ್ತೆ. ಅಯ್ಯೋ ಅದ್ ನನಗೂ ಗೊತ್ತು ಬಿಡಮ್ಮ, ಆದ್ರೆ ನಾನ್ ಹೇಳಿದ್ದು ನಿನ್ ತರ ಸ್ಲಿಮ್ ಆಗಿರೋ ತೊಂಡೆಕಾಯಿ ಬಗ್ಗೆ. ಹೌದಾ, ಥ್ಯಾಂಕ್ ಯು ಆಂಟಿ. ಹಾ, ಅವಾಗ ಮನೆಗ್ ಬರ್ತಾ ಇರಮ್ಮ, ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ಖಂಡಿತ ಆಂಟಿ. ಆದ್ರೆ ಈ ಮನೆಗಲ್ಲ, ಅರಸನ ಕೋಟೆಗೆ. ಆಯ್ತು ಆಂಟಿ. ಪಾರ್ವತಿ, ಬಂದಿರೋ ಅತಿಥಿಗಳನ್ನ ಹಾಲಲ್ಲೇ ನಿಲ್ಲಿಸ್ಕೊಂಡು ಮಾತಾಡಿಸ್ತಾ ಇದೆಯಲ್ಲಮ್ಮ, ಒಳಗಡೆ ಕರ್ಕೊಂಡು ಹೋಗು, ಉಪಚಾರ ಮಾಡು. ಸರಿ ಮೇಡಮ್. ಬಾಮು. ಅಮ್ಮು, ನಿನ್ನ ನೋಡಿ ದಾಮಿನಿ ಮೇಡಮು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾರೆ ಅನ್ಕೊಂಡೆ. ನೋಡಿದ್ರೆ ಅಷ್ಟೊಂದು ಮರ್ಯಾದೆ ಕೊಟ್ಬಿಟ್ರು. ಮತ್ತೆ ಈ ರೌಡಿ ಬೇಬಿ ಹವಾ ಅಂದ್ರೆ ಏನ್ ತಮಾಷೆನಾ? ಅವ್ರು ಏನಾದ್ರೂ ಹಂಗೆ ಕೇಳಿತಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತಿದ್ದೆ.